మన తెలుగులో పెంతెకోస్తు పండుగ దినాలు ఇవి మరి తెలుగు బైబిల్లో పెంతెకోస్తు పండుగ దినములు అని మనము గ్రహిస్తాం. కన్నడలో ಪಂಚಶತಮಾನವು ಹಬ್ಬದ ದಿನಗಳು. పంచశతమానము హబ్బద దినಗಳು అనగా ఈ పెంతెకోస్తు పండుగ దినములు అంటే సంఘమంతా కలుసుకొని కూడుకొని మరి కనిపెట్టుకొని ఉన్నప్పుడు పరిశుద్ధాత్మ దేవుడు కుమ్మరిస్తాడు. ఇప్పుడు మనము ఆ యొక్క మరి తలంపు కలిగి ఉండవలెను గనక ఒక చిన్న వాక్యం చదువుదాం. ಸತ್ಯ ವೇದದಲ್ಲೂ ಅಪೊಸ್ತಲರ ಕೃತ್ಯಗಳ ಗ್ರಂಥ 2ನೇ ಅಧ್ಯಾಯ ಪ್ರಾರಂಭ ವಚನ. ಪಂಚಶತಮ ದಿನದ ಹಬ್ಬವು ಆ ದೇವನ ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಪ್ರಾರ್ಥನೆ. ಪರಿಶುದ್ಧನು, ಕರ್ತನು, ರಕ್ಷಕನು, ಎಲ್ಲ ಜಾತಿ ಜನರನ್ನು ರಕ್ಷಿಸುವುದಕ್ಕೋಸ್ಕರ ಮೊದಲನೇದಾಗಿ ತಂದೆಯಾಗಿರುವಿ, ಎರಡನೆಯದಾಗಿ ಕುಮಾರನಾಗಿ ಶರೀರ ಒಂದು ಹೋಲಿಕೆಯನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿರುವಿ. ಮನುಷ್ಯರ ಪಾಪದ ಕೃತ್ಯಗಳಿಗೋಸ್ಕರ ಶಿಲುಬೆ ಮರಣ, ಸಮಾಧಿ, ಪುನರುತ್ಥಾನವನ್ನು ಎದ್ದು ತಿರುಗಿ ಬಂದು ನಿನ್ನ ಶಿಷ್ಯರಿಗೆ 40 ದಿನ ಅವರಲ್ಲಿ ಇದ್ದುಕೊಂಡು 11 ಸಲ ಶಿಷ್ಯರಿಗೆ ಪ್ರತ್ಯಕ್ಷನಾಗಿ ಅವರನ್ನು ಒಟ್ಟಿಗೆ ಕೂಡಿಸಿ ಯೆರೂಸಲೇಮನ್ನು ಬಿಡಬೇಡಿ, ತಿರುಗಿ ಹೋಗಿ ನಾನು ಪವಿತ್ರಾತ್ಮನನ್ನು ಕಳಿಸಿಕೊಡುತ್ತೇನೆ, ನೀವು ಆ ಒಂದು ಪ್ರಾರ್ಥನೆಯಲ್ಲಿ ಸೇರಿ ಏಕ ಮನಸ್ಸುಳ್ಳವರಾಗಿ ಸೇರಿ ನಿಂತಿರುವಿರಿ ಎಂಬುದಾಗಿ ಕರ್ತನು ಹೇಳಿರುವ ಈ ವಾಕ್ಯದ ಮೂಲಕ ನಾವು ಕೂಡ ಏಕ ಮನಸ್ಸಿನಿಂದ ಸೇರಿ ಪ್ರಾರ್ಥನೆ ಮಾಡಿ ಪವಿತ್ರಾತ್ಮವನ್ನು ಹೊಂದಿಕೊಳ್ಳುವ ಸ್ಥಿತಿ ದೇವರು ಒಂದು ಆಶೀರ್ವಾದ ಮೂಲಕ ನಮ್ಮ ಎಲ್ಲರಿಗೂ ದಯಪಾಲಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಪಂಚಶತಮ ದಿನದ ಹಬ್ಬವು ಸುಮಾರು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟ ದಿನದಿಂದ 60 ದಿನದ ಒಳಗೆ ಸುಮಾರು ಒಂದು 50 ದಿನ ಕಾಲದಲ್ಲಿ ಈ ಪಂಚಶತಮಾನ ಹಬ್ಬದ ಒಂದು ವಿಶೇಷವಾದ ಕಾರ್ಯವನ್ನು ನಡೆದಿದೆ. ಪ್ರಿಯರೇ, ಯೇಸು ಸ್ವಾಮಿ ಶಿಲುಬೆಗೆ ಹಾಕಲ್ಪಟ್ಟು ಸತ್ತು ಹೋದನು. ಸಮಾಧಿಯಲ್ಲಿ 3 ದಿನ ಇದ್ದು ಎದ್ದು ಬರುತ್ತಾನೆ ಮತ್ತು ತಿರುಗಿ ಬಂದು ಶಿಷ್ಯರಿಗೆ 40 ದಿನ ಶಿಷ್ಯರಿಗೆ ಅಲ್ಲೊಬ್ಬರು ಇರುತ್ತಾರೆ. ಅವರಿಗೆ ಕಾಣಿಸಿ ಎಲ್ಲ ಶಿಷ್ಯರನ್ನು ಒಟ್ಟಿಗೆ ಕೂಡಿಸಿ ಕೊನೆಯದಾಗಿ 40ನೇ ದಿನ ಈ ಲೋಕವನ್ನು ಬಿಟ್ಟು ಪರಲೋಕಕ್ಕೆ ಹಾರಿ ಹೋಗುವ ಸಮಯ ಬಂದೇ ಬರುತ್ತದೆ. ಆ ಕಾಲ ಬಂದಿರುವಾಗ ಶಿಷ್ಯರಿಗೆ ಕರ್ತನು ಯೇಸು ಸ್ವಾಮಿ, ನೀವು ಈ ಯೆರೂಸಲೇಮನ್ನು ಬಿಡದೆ ತಿರುಗಿ ನೀವು ಆ ಒಂದು ಪವಿತ್ರ ಆತ್ಮದಕ್ಕೋಸ್ಕರ ನಾನು ಸತ್ಯ ಸ್ವರೂಪಿಯಾದಂಥ ಆತ್ಮ ನಿಮ್ಮ
ಮೇಲೆಗೆ ಬರುವ ಹಾಗೆ ಕಳುಹಿಸಿಕೊಡುತ್ತೇನೆ. ನೀವು ಎಲ್ಲ ಸೇರಿ ಒಟ್ಟಿಗೆ ಕೂಡಿ ಪ್ರಾರ್ಥನೆಯಲ್ಲಿ ಇರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿರುತ್ತಾನೆ. ಈ ಒಂದು ಮಾತುಗಳನ್ನು 12 ಮಂದಿ ಶಿಷ್ಯರು ಅಥವಾ ಇನ್ನು ಸಹೋದರರು ಮತ್ತು ಇನ್ನು ಸ್ತ್ರೀಯರು ಒಟ್ಟಿಗೆ ಕೂಡಿ ಸುಮಾರು 120 ಜನ ಆ ಒಂದು ಯೆರೂಸಲೇಮಿಗೆ ಆ ಮೇಲಿನ ಮನೆಯಲ್ಲಿ ಸೇರಿ ಪ್ರಾರ್ಥನೆ ಮಾಡುತ್ತಾ ಕರ್ತನಿಗೋಸ್ಕರ ಹೆದರು ನೋಡುತ್ತಿರುವ ದಿನಗಳು. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳ ಗ್ರಂಥ 1ನೇ ಅಧ್ಯಾಯ 13ನೇ ವಚನ. ಅವರು ಅಲ್ಲಿಗೆ ಬಂದು ತಾವು ಇದ್ದಿದ್ದ ಮೇಲಂತಸ್ತಕ್ಕೆ ಹೋದರು. ಯಾರ್ಯಾರಂದರೆ ಪೇತ್ರ, ಯೋಹಾನ, ಯಾಕೋಬು, ಆಂದ್ರೆಯ, ಫಿಲಿಪ್ಪು, ತೋಮ, ಬರ್ತಲೋಮೆಯ, ಮತ್ತೆಯ, ಅಲ್ಫಯನ, ಯಾಕೋಬು ಮತ್ತು ಅನೇಕ ಶಿಷ್ಯರು, ಇನ್ನೂ ಸ್ತ್ರೀಯರು. ಇವರು ಎಲ್ಲರೂ ಸೇರಿ ಆ ಮೇಲೆ ಅಂತಸ್ತಿಗೆ ಮನೆಯಲ್ಲಿ ಸೇರಿ ಪ್ರಾರ್ಥನೆಗೆ ಕೂಡಿ ಬರುತ್ತಾರೆ. ಸುಮಾರು ಈ 120 ಜನ ಕೂಡ ಒಬ್ಬರೇ ಇದ್ದಂಗೆ ಇರ್ತಾರೆ. ನಾವು ಇಬ್ಬರಿದ್ದರೂ ಬೇರೆ ಬೇರೆನೇ ಇರ್ತೀವಿ. ಇನ್ನು 3 ಜನ ಇದ್ದರೂ ಬೇರೆನೇ, 10 ಜನ ಇದ್ರೇ ಬೇರೆನೇ. ಅಲ್ಲಿ ಸೇರಿರುವಂಥ ಮನೆಯಲ್ಲಿ ಸೇರಿರುವಂಥ ಎಲ್ಲರೂ ಕೂಡ ಒಂದೇ ಆಲೋಚನೆ, ಒಗ್ಗಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಲಿಕ್ಕೆ ಅವರು ರಾತ್ರಿ ಹಗಲು ಬಿಡದೆ ಪ್ರಾರ್ಥನೆ ಮಾಡುತ್ತಾರೆ. 14ನೇ ವಚನ. ಇವರೆಲ್ಲರೂ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದು, ಕೆಲವು ಮಂದಿ ಹೆಂಗಸರು ಕೂಡ ಯೇಸು ತನ್ನ ತಾಯಿಯನ್ನು ಕೂಡ ಈ ಒಂದು ಶಿಷ್ಯರ ಗುಂಪಿನಲ್ಲಿ, ಸ್ತ್ರೀಯರ ಗುಂಪಿನಲ್ಲಿ ಸೇರಿ ಪ್ರಾರ್ಥನೆಗೋಸ್ಕರ ಎದುರು ನೋಡುತ್ತಿರುವರು. 15ನೇ ವಚನ. ಆ ದಿನಗಳಲ್ಲಿ ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು, ಪ್ರಿಯರೇ, 120 ಜನ ಒಂದೇ ಮನಸ್ಸು, ಒಂದೇ ಸ್ಥಿತಿ, ಒಂದೇ ಜ್ಞಾನ, ಪವಿತ್ರ ಆತ್ಮವನ್ನು ಹೊಂದಿಕೊಳ್ಳಲು ಎಲ್ಲ ಜನ ಸೇರಿ ಪವಿತ್ರ ಆತ್ಮದಕ್ಕೋಸ್ಕರ ಒಂದು ನಿರೀಕ್ಷಣೆಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಿಯರೇ, ಒಂದು ಉದ್ದೇಶ, ಒಂದು ಕ್ರಮವನ್ನು ಸಭೆಯಲ್ಲಿ ಬಂದಿರುವ ನಮಗೂ ಕೂಡ ಒಂದು ಕ್ರಮ ಬೇಕಾಗಿದೆ. ಏನಂತಂದರು, ನಾವು ಎಷ್ಟು ಜನ ಇದ್ದರೂ ಕೂಡ ಎಲ್ಲರೂ ಏನಾಗಿರಬೇಕಂತಂದರು, ಎಲ್ಲರೂ ಕೂಡ ಒಟ್ಟಿಗೆ ಏಕ ಮನಸ್ಸಾಗಿ, ಒಂದೇ ಮನಸ್ಸಾಗಿ, ಒಂದೇ ಆಲೋಚನಾಗಿ, ಒಂದೇ ನೆನಪದಿಂದ, ಒಂದೇ ಬುದ್ಧಿಯಿಂದ ಕರ್ತನನ್ನು ನಾವು ಹಿಡಿದುಕೊಂಡು ಪ್ರಾರ್ಥನಾ ಮಾಡುವ ಮೂಲಕ ಎಲ್ಲ ಜನರ ಒಂದು ನಂಬಿಕೆ ಇದ್ದಿರುವುದರಿಂದ ಕರ್ತನು ನಮ್ಮ ಮಧ್ಯದಲ್ಲಿ ಬರುತ್ತಾರೆ. ಪ್ರಿಯರೇ, ಹಾಗೂ ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುತ್ತದೆ, ಪ್ರಿಯರೇ, ನಾವು ಕರ್ತನನ್ನು ಸೇರಿ ನಾವು ಎಲ್ಲ ಜನರು ಕೂಡ ಹೇಗೆ ಇರಬೇಕೆಂಬುದಾಗಿ 6ನೇ ವಚನದಲ್ಲಿ, ಹೇಗೆ ನೀವು ಏಕ ಮನಸ್ಸಿನಿಂದ ಮುಖ್ಯ
ವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ನಾವು ಏಕ ಮನಸ್ಸಿನಿಂದ ಏಕ ಉದ್ದೇಶದಿಂದ ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನನ್ನು ಕೊಂಡಾಡಿರಿ, ಪ್ರಾರ್ಥನೆ ಮಾಡಿರಿ. ನಾವು ಏಕತ್ವದಿಂದ ಇರುವುದರಿಂದ ಕರ್ತನು ನಮ್ಮ ಮಧ್ಯದಲ್ಲಿ ಬರುತ್ತಾರೆ. ಪವಿತ್ರಾತ್ಮದ ಒಂದು ಅನುಭವವನ್ನು ನಾವು ಸಂಪೂರ್ಣವಾಗಿ ಅನುಭವಕ್ಕೆ ತಂದುಕೊಳ್ಳುವ ಒಂದು ಸ್ಥಿತಿಯನ್ನು ನಾವು ನೋಡಬಹುದು. ಬರೆಯದರೆ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 7-8 ವಚನಗಳನ್ನು ಓದೋಣ. ಈ ಸಮಯದಲ್ಲಿ ಹೋಗುತ್ತಾ ನಿಮ್ಮನ್ನು ನೋಡುವುದಕ್ಕೆ ನನಗೆ ಇಷ್ಟವಿಲ್ಲ. ಕರ್ತನ ಅರ್ಪಣೆಯಾದರೆ ನೀವು ನಿಮ್ಮ ಬಳಿಯಲ್ಲಿ ಕೆಲವು ಕಾಲ ಇರುವನೆಂದು ನಿರೀಕ್ಷಿಸುತ್ತೇನೆ. ಪಂಚಶತಮ ದಿನದ ಹಬ್ಬದ ತನಕ ಎಫೆಸದಲ್ಲಿ ಇರುವೆನು ಎನ್ನುವ ಉದ್ದೇಶ. ಪ್ರಿಯರೇ, ಪೌಲನು ತನ್ನ ಸಭೆಯನ್ನು ತಾನು ರಕ್ಷಣೆ ಸುವಾರ್ತೆಯನ್ನು ಸಾರಿರುವಾಗ ಕೆಲವರು ಯೇಸು ಕ್ರಿಸ್ತನು ರಕ್ಷಕನಾಗಿ ಸ್ವೀಕರಿಸಿ ನಂಬಿರುತ್ತಾರೆ. ಈ ನಂಬಿರುವಂಥ ಇವರಲ್ಲಿ ಪೌಲನು ಏನು ನೋಡುತ್ತಾನೆ ಅಂತಂದರೆ, ಎಲ್ಲ ಸಭೆಯಲ್ಲಿ ಒಂದು ಏಕತ್ವ, ಒಂದು ಒಳ್ಳೆಯ ಬುದ್ಧಿ, ಸಮಾಧಾನದಿಂದ ಇರುವಂಥ ಸ್ಥಿತಿ ಇವರಲ್ಲಿ, ತಾನು ವಾಕ್ಯವನ್ನು ಬೋಧಿಸುತ್ತಿರುವ ಸಭೆಯಲ್ಲಿ ಅವರ ಹೃದಯದಲ್ಲಿ ಕೂಡ ಏಕ ಒಂದು ಅಭಿಪ್ರಾಯ, ಏಕ ಒಂದು ಉದ್ದೇಶ ಇದೆಯೋ ಇಲ್ಲವೋ ಅನ್ನುವುದಕ್ಕೆ ಪರಿಷ್ಕಾರವನ್ನು ಪರಿಶೀಲಿಸಿ ನೋಡುತ್ತಿರುವಾಗ, ಮತ್ತು ಪೌಲನು ಆ ಗ್ರಾಮದಿಂದ ತೊರೆದು ಮುಂದಿನ ಗ್ರಾಮಕ್ಕೆ ಹೋಗುವಾಗ ದೇವರ ವಾಕ್ಯವನ್ನು ಕೇಳಿರುವಂಥ ಇವರನ್ನು, ಈ ಸಭೆಯವರಲ್ಲಿ ಏಕತ್ವ, ಒಳ್ಳೆತನವನ್ನು ಕಾಣಲಿಲ್ಲ ಅಂತಂದರೂ ಅವರ ಮುಖವನ್ನು ನೋಡಲಿಕ್ಕೆ ಪೌಲನು ಇಷ್ಟಪಡುವುದಿಲ್ಲ. ಎಲ್ಲ ಸಭೆಯವರು ಒಂದೇ ಕುಟುಂಬದ ಥರ, ಒಂದೇ ಮನೆಯವರ ಥರ, ಎಲ್ಲ ಸಭೆಯವರು ಸ್ತ್ರೀಯರು ಪುರುಷರು ಕೂಡ ಈ ಒಂದು ಏಕ ಮನಸ್ಸು ಉಳ್ಳವರಾಗಿರುವುದರಿಂದ, ಇವರಲ್ಲಿ ಈ ಉದ್ದೇಶ ಕಾಣಬರುವುದರಿಂದ ನಾನು ಇವರ ಮುಖವನ್ನು ನೋಡುತ್ತೇನೆ. ಒಂದು ವೇಳೆ ಇವರಲ್ಲಿ ಈ ಒಂದು ಏಕ ಉದ್ದೇಶವನ್ನು, ಒಂದು ಏಕ ಮನಸ್ಸನ್ನು ಇರಲಿಲ್ಲ ಅಂತಂದರೂ ನಾನು ಅವರ ಮುಖ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಪ್ರಿಯರೇ, ದೇವರ ವಾಕ್ಯವನ್ನು ಓದುತ್ತಿರುವಂಥ ನೀವು, ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನೀವು, ದೇವರು ನಮ್ಮ ಮುಖವನ್ನು ನೋಡಲೇಬೇಕಂತಂದರೂ ನಮ್ಮಲ್ಲಿ ಏನಿರಲೇಬೇಕು? ಒಂದು ಐಕ್ಯತೆ ಇರಲೇಬೇಕು, ಒಂದು ಸಮಾಧಾನ ಇರಲೇಬೇಕು, ಒಂದು ಸಂಪೂರ್ಣವಾದಂಥ ಉದ್ದೇಶವನ್ನು ನಮ್ಮಲ್ಲಿ ಇರಲೇಬೇಕು. ಈ ಸಂಪೂರ್ಣ ಉದ್ದೇಶ, ಒಂದು ಐಕ್ಯತೆ, ಸಮಾಧಾನ ಇರಲಿಲ್ಲ ಅಂತಂದರೂ ನಮ್ಮ ಈ ಅಕ್ಕಪಕ್ಕದಲ್ಲಿರುವಂಥ ಸ್ನೇಹಿತರು ಅಥವಾ ನಮ್ಮ ಯಾರೇ ಆದರೂ ನಮ್ಮ ಮುಖ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗೆಯೇ ನಮ್ಮ ಸಭೆ ಪಾಲಕರು ಕೂಡ ನಮ್ಮ ಮುಖ ನೋಡಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗೆಯೇ ಪ್ರಿಯರೇ, ಈ ಒಂದು 120 ಜನ ಇರುವಂಥ ಸಭೆ ಒಂದು ಮುಖವನ್ನು ಕರ್ತನು ನೋಡುತ್ತಿರುವಾಗ, ಈ ಒಂದು ಏಕತ್ವ ಮನಸ್ಸುದಿಂದ ಇದ್ದಿರುವಂಥ ಈ ಸಭೆಯನ್ನು ಏಕವಾಗಿ ಒಂದೇ ಮನಸ್ಸು ಇದ್ದಿರುವ ಈ ಸಭೆಯವರನ್ನು ಪೌಲನು ಹೇಗೆ ಆ ಸಭೆಯವರ ಮುಖ ನೋಡಲಿಕ್ಕೆ ಇಷ್ಟಪಡ್ತಾನೆ? ಒಂದು ವೇಳೆ ಅಂಥ ವಿಷಯ ಅವರಲ್ಲಿ ಕಾಣಲಿಲ್ಲ ಅಂತಂದರೂ ಇಷ್ಟಪಡುವುದಿಲ್ಲ. ಹಾಗೆಯೇ ವಾಕ್ಯ ಓದುತ್ತಿರುವ ನಾವು, ಪ್ರಾರ್ಥನೆ ಮಾಡುತ್ತಿರುವ ನಾವು, ನಮ್ಮ ಮುಖ ಕರ್ತನಾದ ಯೇಸು ನಮ್ಮ ಮುಖವನ್ನು ನೋಡಲೇಬೇಕಂತಂದರೂ ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಒಂದು
ಕರವಾದಂಥ ಸ್ಥಿತಿಯನ್ನು ಕರ್ತನಿಗೆ ಕಾಣಲೇಬೇಕು. ಈ ಒಂದು ಸಮಾಧಾನ ಒಂದು ಸ್ಥಿತಿ ಕಾಣಲಿಲ್ಲ ಅಂತಂದರೂ ಈ ಪ್ರಾರ್ಥನೆ ಮಾಡುವುದು, ಈ ಸತ್ಯ ವೇದವನ್ನು ಓದುವುದು, ಇದು ಎಷ್ಟರ ಮಟ್ಟಿಗೂ ಇದು ಸಂಪೂರ್ಣವಾಗುವ ಕೆಲಸ ಆಗುತ್ತದೆ ಅನ್ನುವುದಕ್ಕೆ ನಾವೇ ಪ್ರಶ್ನೆಗಳು ಹಾಕಬೇಕಾಗತ್ತೆ. ಪ್ರಿಯರೇ, ಮತ್ತು ಕರ್ತನಾದ ಯೇಸು ನಮ್ಮ ಸಭೆಯಲ್ಲಿ ಬಂದು ನಮ್ಮ ಮುಖವನ್ನು ನೋಡಲು, ನಮ್ಮ ಜೀವನವನ್ನು ಪರಿಶೀಲಿಸತಕ್ಕಂಥ ಯೇಸು ಸ್ವಾಮಿ ಆಗಿರುತ್ತಾರೆ. ಇವತ್ತು ಯೇಸು ಸ್ವಾಮಿನ ನೋಡಕ್ಕೆ ನೀವು ಬಂದಿದ್ದೀರಿ. ಯೇಸು ಸ್ವಾಮಿ ಕೂಡ ನಿಮ್ಮನ್ನು ನೋಡಕ್ಕೆ ಬಂದಿರುತ್ತಾನೆ. ಮತ್ತು ನೀವೆಲ್ಲರೂ ಕೂಡ ಏಕತ್ವದಿಂದಿದ್ದೀರಾ? ನೀವೆಲ್ಲರೂ ಸಮಾಧಾನದಿಂದಿದ್ದೀರಾ? ನೀವು ಯಾವ ಮತ್ತು ಕೆಟ್ಟ ಆಲೋಚನೆಗಳು ಈ ಜೀವನ ಬದುಕಿನಲ್ಲಿ ಇದ್ದಿರುವಂಥ ಕಷ್ಟ ನಷ್ಟಗಳು ಯಾವೂ ಕೂಡ ಮನಸ್ಸಿಗೆ ತಂದುಕೊಳ್ಳಲಾರದೆ ಕರ್ತನನ್ನು ಮಾತ್ರ ಏಕ ಹೃದಯದಿಂದ ಸ್ತುತಿಸುತ್ತಾ ಪ್ರಾರ್ಥನೆ ಮಾಡುವುದಾದರೆ ಕರ್ತನ ನಮ್ಮ ಮಗ ನೋಡ್ತಾನೆ. ಇಲ್ಲಂತಂದ್ರೆ ನೋಡಲಿಕ್ಕೆ ಸಾಧ್ಯನೂ ಆಗುವುದಿಲ್ಲ. ಪ್ರಿಯರೇ, ಅಪೊಸ್ತಲರ ಕೃತ್ಯಗಳ ಗ್ರಂಥ 20ನೇ ಅಧ್ಯಾಯ 16ನೇ ವಚನ. ಈ ಒಂದು 16ನೇ ವಚನದಲ್ಲಿ ನಾವು ನೋಡುತ್ತಿರಲು, ಪ್ರಿಯರೇ, ಯೇಸು ಕ್ರಿಸ್ತನನ್ನು ಕುರಿತು ಪೌಲನು ಹೀಗೆ ಮಾತನಾಡುತ್ತಾನೆ. 16ನೇ ವಚನ, ಸಾಧ್ಯವಾದರೆ ಪಂಚಶತಮಾನ ದಿವಸದ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿ ರಬೇಕೆಂದು ಅವಸರ ಪಡುತ್ತಾ ಇದ್ದಿದ್ದೇನೆ. ಪ್ರಿಯರೇ, ಈ ಪಂಚಶತಮಾನ ಹಬ್ಬದ ದಿನವು ಈ ಭಾನುವಾರ, ಈ ಆಯ್ತವಾರ, ಇದು ಸುಮಾರು ಕಳೆದು ಭಾಳ ದಿವಸ ಆಯಿತು. ಆದರೂ ಆ ಒಂದು ಪಂಚಶತಮಾನ ಹಬ್ಬ ಬರುವ ದಿನ, ಆ ದಿನವನ್ನು ಜ್ಞಾಪಕಕ್ಕೆ ತಂದುಕೊಂಡು ಪೌಲನು ಏನಾದರೂ ನನಗೆ ಸಮಯ ಸಿಕ್ಕಿದರೂ, ಏನಾದರೂ ನಾನು ದೇವರು ಈ ಸಮಯವನ್ನು ಒದಗಿಸಿಕೊಟ್ಟಿದ್ದರೂ ನಾನು ಖಚಿತವಾಗಿ ಆ ಒಂದು ಯೆರೂಸಲೇಮಿಗೆ ಸೇರಿ ಈ ಪಂಚಶತಮ ದಿವಸದ ಹಬ್ಬಕ್ಕೆ ಯೆರೂಸಲೇಮಿನಲ್ಲಿ ಸೇರಬೇಕೆಂಬುದಾಗಿ ಒಂದು ಆಸೆಯನ್ನು ಪಡುತ್ತಾನೆ. ಪ್ರಿಯರೇ, ಈ ಒಂದು ಶತಮಾನ ಹಬ್ಬದ ಸೇರಲಿಕ್ಕೆ ಆ ಒಂದು ಹಬ್ಬದ ದಿನದ ಆಶೀರ್ವಾದವು ಭಾಳ ಗಂಭೀರವಾದದ್ದು. ಈ ಒಂದು ದಿನವನ್ನು ಜ್ಞಾಪಕಕ್ಕೆ ತಂದುಕೊಳ್ಳುತ್ತಾ ದೇವರು, ಕರ್ತನಾದ ದೇವರು ನನಗೇನಾದರೂ ಸಮಯ ಕೊಟ್ಟಿದ್ದರೂ ನಾನು ಖಚಿತವಾಗಿ ಈ ಪಂಚಶತಮ ದಿನದ ಹಬ್ಬಕ್ಕೆ ನಾನು ಯೆರೂಸಲೇಮಿಗೆ ಸೇರುತ್ತೇನೆ. ಈ ಒಂದು ಯೆರೂಸಲೇಮಿಗೆ ಸೇರುವ ಕಾಲದಲ್ಲಿ ಕೆಲವು ಕಷ್ಟಗಳು ಬರ್ತವೆ, ಕೆಲವು ಶೋಧನೆಗಳು ಬರ್ತವೆ, ಕೆಲವು ಇಕ್ಕಟ್ಟುಗಳು ಬರ್ತವೆ. ಇವನ್ನೆಲ್ಲ ಕೂಡ ತಪ್ಪಿಸಿಕೊಂಡು ನಾವು ಅವನ್ನೆಲ್ಲ ಕೂಡ ತೊಲಗಿಸಿಕೊಂಡು ಕರ್ತನ ಹತ್ರ, ಆ ಕರ್ತನ ಸನ್ನಿಧಿಗೆ ಹೋಗುವುದಾದರೆ ಫಲ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ, ಪ್ರಾರ್ಥನೆಗೆ ಬೇಕಾಗಿರುವಂಥ, ಆಜ್ಞೆಗೆ ಬೇಕಾಗಿರುವಂಥ ಪ್ರತಿಫಲವನ್ನು ಕೊಡ್ತಾನೆ. ಪ್ರಿಯರೇ, ನಾವು ಎಲ್ಲರೂ ಸೇರಿ ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡುವುದು ನಮ್ಮ ಉದ್ದೇಶವಾದರೂ ನಮ್ಮ ಪ್ರಾರ್ಥನೆಯನ್ನು ವೃತ್ತಿಯಾಗಿ ಫಲ ಕೊಡುವಂಥ ಕರ್ತನು ಯೇಸು ಸ್ವಾಮಿ ಆಗಿರುತ್ತಾರೆ ಎಂಬುದಾಗಿ ನಾವು ಚೆನ್ನಾಗಿ ಜ್ಞಾಪಕದಲ್ಲಿ ಹಿಡ್ಕೊಳ್ಳಲೇಬೇಕು. ಪ್ರಿಯರೇ, ಮತ್ತೊಂದು ವಾಕ್ಯವನ್ನು ನೋಡೋಣ. ಹಾಗೂ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ, ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ ಮೊದಲನೇ ಅಧ್ಯಾಯ 27ನೇ ವಚನ. ಮೊದಲನೇ ಅಧ್ಯಾಯ 27ನೇ ವಚನ. ಹಾಗೂ ಕ್ರಿಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಆಗ ನಾನು ಬಂದು ನಿಮ್ಮನ್ನು ನೋಡಿದರೂ ಸರಿಯೂ, ದೂರದಲ್ಲಿದ್ದು
ನಿಮ್ಮ ಸುದ್ದಿಯನ್ನು ಕೇಳಿದರೂ ಸರಿಯು. ನೀವು ನಿಮ್ಮ ವಿರೋಧಿಗಳಿಗೆ ಯಾವ ವಿಷಯದಲ್ಲ ಆದರೂ ಹೆದರದೆ ಒಂದೇ ಆತ್ಮದಿಂದಲೂ ದೃಢವಾಗಿ ನಿಂತು ಸುವಾರ್ತೆಯಲ್ಲಿ ಇಟ್ಟ ನಂಬಿಕೆಗೋಸ್ಕರ ಐಕ್ಯಮತ್ಯದಿಂದ ಹೋರಾಡುವವರಾಗಿದ್ದೀರಿ ಎಂಬುದಾಗಿ ನಾನು ಈ ವಿಷಯವಾದರೂ ಪ್ರಿಯರೇ, ಪೌಲನು ನಾವು ಓದಿದ ವಾಕ್ಯದಲ್ಲಿ ಏನು ಹೇಳ್ತಾನಂದರೆ, ನೀವು ಸರಿಯಾಗಿಲ್ಲ, ನೀವು ಸರಿಯಾಗಿ ಪ್ರಾರ್ಥನೆ ಮಾಡುವುದಿಲ್ಲ, ಸರಿಯಾಗಿ ಸಮಯಕ್ಕೆ ನೀವು ಸನ್ನಿಧಿಗೆ ಬರುತ್ತಾ ಇಲ್ಲ, ಸರಿಯಾಗಿ ನೀವು ಕರ್ತನನ್ನು ಧ್ಯಾನ ಮಾಡುವುದಿಲ್ಲ, ಅದಕ್ಕೋಸ್ಕರ ನಿಮ್ಮ ಮುಖ ನಾನು ನೋಡುವುದಿಲ್ಲ. ಹಾಗೆಯೇ ಒಂದು ವೇಳೆ ಈ ಊರಿಂದ ನಾನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಬರುವ ಕಾಲದಲ್ಲಿ ಏನಾದರೂ ನಿಮ್ಮ ಮನಸ್ಸು, ನಿಮ್ಮ ಹೃದಯ ಏನಾದರೂ ಬದಲಾವಣೆ ಮಾಡಿಕೊಂಡಿದ್ದೀರಾ? ನೀವು ಬದಲಾವಣೆ ಮಾಡಿಕೊಂಡು ಯಾಗೋ ಕ್ರೈಸ್ತನ ಸುವಾರ್ತೆಗೆ ಯೋಗ್ಯರಾಗಿ ನಡೆದುಕೊಳ್ಳುತ್ತಾ ಆತನ ಚಿತ್ತಾನುಸಾರವಾಗಿ ನೀವು ನಡೆದುಕೊಳ್ಳುತ್ತೀರಿ. ನಿಮ್ಮಲ್ಲಿ ನಂಬಿಕೆಯನ್ನು ನಾನು ನೋಡುವುದಾದರೆ, ನಾನು ಯಾರಾದರೂ ಕೇಳಿದರೂ ನಾನು ಕೇಳುವನಾದರೆ ಅದರ ಮೂಲಕ ನಾನು ನಿಮ್ಮಲ್ಲಿ ಒಂದು ಐಕ್ಯಮತ್ಯತೆ ಇಲ್ಲ. ಈ ಐಕ್ಯಮತ್ಯತೆ ಇದ್ದಿಲ್ಲ. ಇವಾಗ ನಾನು ಕೇಳುತ್ತೇನೆ, ನಿಮ್ಮಲ್ಲಿ ಎಲ್ಲರಲ್ಲಿ ಕೂಡ ಒಂದು ಐಕ್ಯದಿಂದ ಇದ್ದೀರಿ, ಒಳ್ಳೆಯ ಹೋರಾಟವನ್ನು ಹೋರಾಡುತ್ತಿದ್ದೀರಿ, ನಾನು ನಿಮ್ಮನ್ನು ನಾನು ನಂಬುತ್ತಿದ್ದೇನೆ. ಈ ಒಂದು ಮಾತುಗಳನ್ನು ಪೌಲನು ಸಭೆಯವರಲ್ಲದೆ, ನಂಬಿಗಸ್ತರಲ್ಲದೆ ಬೇರೆಯವರು ಯಾರಾದರೂ ಬಂದು ಈ ಒಂದು ಫಿಲಿಪ್ಪಿದವರಲ್ಲಿ ಇರುವಂಥ ಸಭೆಯವರಲ್ಲಿ ಒಂದು ಐಕ್ಯಮತ್ಯತೆ ಇದೆ, ಒಂದು ಐಕ್ಯಮತ್ಯತೆಯಿಂದ ಹೋರಾಡುತ್ತಿದ್ದಾರೆ, ಕರ್ತನ ಸುವಾರ್ತೆಗೋಸ್ಕರ ಹೋರಾಡುತ್ತಿದ್ದಾರೆ. ಈ ಒಂದು ಉದ್ದೇಶವನ್ನು ನಾನು ಕಿವಿಗಳಿಂದ ಕೇಳುವುದಾದರೆ ಮತ್ತು ನಿಮ್ಮ ಮುಖವನ್ನು ನೋಡಲಿಕ್ಕೆ ನಾನು ಬರುತ್ತೇನೆ, ಮತ್ತು ನಾನು ನಿಮ್ಮ ಮುಖವನ್ನು ನೋಡಲಿಕ್ಕೆ ಬರುತ್ತೇನೆ. ಮೊದಲನೇದಾಗಿ ನೀವು ಸರಿಯಾಗಿದ್ದಿರುವುದು ಇದ್ದಿಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಮುಖ ನೋಡೋದಿಲ್ಲ. ಎರಡನೇ ಭಾಗಕ್ಕೆ ಬಂದಿರುವಾಗ ನೀವೇನಾದರೂ ಸರಿಪಡಿಸ್ಕೊಂಡಿದ್ದೀರಾ, ನೀವೇನಾದರೂ ನಿಮ್ಮ ಜೀವನವನ್ನು ತಿದ್ದುಪಡಿಸ್ಕೊಂಡಿದ್ದೀರಾ, ಆಗೇನಾದರೂ ಸತ್ಯತೆಯಿಂದಲೂ ಪವಿತ್ರ ಆತ್ಮದಿಂದಲೂ ಒಳ್ಳೆಯ ಐಕ್ಯಮತ್ಯದಿಂದಲೂ ಹೋರಾಡುವವರಾಗಿದ್ದೀರಿ ಎಂಬುದಾಗಿ ನನ್ನ ಕಿವಿಗಳಿಗೆ ಏನಾದರೂ ಈ ಒಳ್ಳೆಯ ಸುದ್ದಿ ಮಾತುಗಳನ್ನು ಕೇಳುವುದಾದರೆ ನಾನು ನಿಮ್ಮ ಮುಖ ನೋಡುವುದಕ್ಕೆ ಬರುತ್ತೇನೆ. ಪ್ರಿಯರೇ, ನಾನು ಒಂದು ನಿಧಾನವಾಗಿ ಕೇಳ್ಕೊಳ್ರಿ. ನಾವು 120 ಮಂದಿ ಇದ್ದರು, ಇನ್ನು 200 ಮಂದಿ ಇದ್ದರು, ಎಷ್ಟೇ ಮಂದಿ ಇದ್ದರು, 1000 ಜನ ಇರಲಿ, ಸಭೆ ಒಂದೇ ಸಭೆ ಅಂದಾಗ ಈ ನಮ್ಮ ಭುಜದಿಂದ ಕೆಳಗಿನ ಭಾಗ ಶರೀರ, ದೇಹ, ಇದೆಲ್ಲ ಒಂದೇ ಶರೀರ, ಇದೆಲ್ಲ ಒಂದೇ ದೇಹ. ಈ ಥರ ಈ ಶರೀರದಲ್ಲಿ ಇರುವಂಥ ಈ ದೇಹ ಒಂದೇ ಇದ್ದಾಗೆ ಈ 4000 ಇದ್ದರು, 2000 ಇದ್ದರು, ಸಭೆ ಒಂದೇ ಆಗಿರಬೇಕು. ನಾನು ಕೈ ಬೇರೆ, ನಾನು ಕಾಲು ಬೇರೆ, ನಾನು ಕಣ್ಣು ಬೇರೆ, ನಾನು ಕಿವಿ ಬೇರೆ ಅಂತಂದರು ಕೆಲಸ ಪೂರ್ಣ ಕೆಟ್ಟೋಗಿಬಿಡುತ್ತೆ. ಈ ಶರೀರದಲ್ಲಿ ಇದ್ದಿರುವಂಥ ನಾನು ಕಾಲಲ್ಲದೆ ಅಂತಂದ್ರು ನಡೆಯಿಲ್ಲ, ಕೈ ನಾನು ಅಲ್ಲ ಅಂತಂದ್ರು ನಡೆಯಿಲ್ಲ, ಕಣ್ಣು ನಾನು ಇಲ್ಲ ಅಂತಂದ್ರೆ ನಡೆಯಿಲ್ಲ. ಅದೇ ಥರ ಯೇಸು ಕ್ರೈಸ್ತನ ಸಭೆಯಲ್ಲಿ ನಾವೆಲ್ಲರೂ ಕೂಡ ಒಂದೇ ಸಭೆ ಆಗಿರುತ್ತೇವೆ. ನಾವು ಒಂದೇ ಆಗಿರಬೇಕು. ನಾವು ಒಂದೇ ದೇಹ ಆಗಿದ್ದರೆ ನಮ್ಮ ತಲೆ ಶಿರಸ್ಸು ಯಾರಾಗಿರುತ್ತಾರೆ? ಯೇಸು ಕ್ರೈಸ್ತನಾಗಿರುತ್ತಾನೆ. ಎಫೆಸದಲ್ಲಿ ಬರೆದ ಪತ್ರಿಕೆಯಲ್ಲಿ ಸಭೆಗೆಯು ಅಥವಾ ಯೇಸು ಕ್ರೈಸ್ತನು ಶಿರಸ್ಸಾಗಿರುತ್ತಾನೆ. ಯೇಸು ಕ್ರೈಸ್ತನ ಸಭೆಗೆ ಶಿರಸ್ಸಾಗಿರ್ತಾನೆ. ದೇಹವು ನಾವೆಲ್ಲ, ನಮ್ಮ ಶಿರಸ್ಸಾಗಿರುವುದು ದೇವರು. ಈಗ ಶಿರಸ್ಸು ದೇವರ ಆದರೂ
ನಮ್ಮ ಒಳಗೆ ಯಾವಾಗಲೂ ಕೆಟ್ಟತನ ಬರಲಿಕ್ಕೆ ಸಾಧ್ಯವೂ ಇಲ್ಲ. ಯಾವಾಗಲೂ ಐಕ್ಯಮತ್ಯತೆ ಬರುತ್ತೆ, ಶಾಂತಿ ಬರುತ್ತೆ, ಸಮಾಧಾನ ಬರುತ್ತೆ. ಎಲ್ಲ ಸಮಾಧಾನದಿಂದ ಜೀವನ ಮಾಡುವ ಸ್ಥಿತಿಯನ್ನು ಈ ಎಲ್ಲ ಅವಯವಗಳಿಗೆ ಎಲ್ಲ ಈ ಕಾರ್ಯಕ್ರಮಗಳು ತಮ್ಮ ಕೆಲಸ ತಾವು ಮಾಡಿಕೊಂಡು ಹೋಗೋದಕ್ಕೆ ಅವಸರ. ಹಾಗೇನೆ ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮ ಶಿರಸ್ಸಾಗಿರುವುದರಿಂದ ಎಲ್ಲ ನಮ್ಮ ಆಲೋಚನೆ ಆತನೇ, ನಮ್ಮನ್ನು ನಡೆಸುವನು ಆತನೇ, ನಮ್ಮನ್ನು ಕಾಯುವವನು ಆತನೇ. ಎಲ್ಲಿ ಗಾಯ ಆದರೂ ಕೂಡ, ಈ ಕೆಳಗಿನ ಭಾಗದಲ್ಲಿ ಎಲ್ಲಿ ಗಾಯ ಆದರೂ ಮನುಷ್ಯನು ನಡಿಬಹುದು, ಏನಾದರೂ ಕೆಲಸ ಮಾಡಬಹುದು. ಆದರೆ ನಮ್ಮ ತಲೆ ಶಿರಸ್ಸಿಗೆ ಮಾತ್ರ ಯಾವ ಗಾಯ ಪೆಟ್ಟಾದರೂ ನಡೀಲಿಕ್ಕೆ ಆಗೋದಿಲ್ಲ, ಮಾತಾಡಲಿಕ್ಕೆ ಆಗೋದಿಲ್ಲ. ಪ್ರಿಯರೇ, ಈ ನಮ್ಮ ಶಿರಸ್ಸಾಗಿರುವಂಥ ಯೇಸು ಕ್ರಿಸ್ತನನ್ನು ನಾವು ಬಿಟ್ಟು ಬೇರೆ ಬೇರೆ ನಮ್ಮ ಉದ್ದೇಶ, ನಮ್ಮ ನೆನಪುಗಳನ್ನು ಏನಾದರೂ ಇಟ್ಟುಕೊಂಡಿದ್ದೀವಿ ಅಂತಂದರೂ ಅದು ಕರ್ತನಿಂದ ನಾವು ದೂರ ಆದಂಗೆ. ಪ್ರಿಯರೇ, ನಾವು ಕರ್ತನಿಂದ ನಾವು ದೂರ ಆಗದೆ, ಕರ್ತನೇ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾನೆ. ನಮ್ಮ ಆಲೋಚನೆ ಮೊದಲನೇದಾಗಿ ಆಲೋಚನೆ ಕರ್ತನಾಗಿರುತ್ತಾನೆ. ಆ ಕರ್ತನನ್ನು ಮಾತ್ರ ಯಾವಾಗಲೂ ಹೆಚ್ಚಿಸಬೇಕು, ಯಾವಾಗಲೂ ಘನಪಡಿಸಬೇಕು, ಯಾವಾಗಲೂ ಸಂಪೂರ್ಣ ಹೃದಯದಿಂದಲೂ ಕರ್ತನನ್ನು ಕೊಂಡಾಡಲೇಬೇಕು. ಪ್ರಿಯರೇ, ಆಲೋಚನೆ ಕೊಡುವಂಥ ದೇವರು ಆತನಾಗಿರುತ್ತಾನೆ, ಶಕ್ತಿ ಕೊಡುವಂಥ ದೇವರು ಆತನಾಗಿರುತ್ತಾನೆ, ಮಾತನಾಡುವುದಕ್ಕೆ ಮಾತು ಕೊಡುವಂಥ ದೇವರು ಆತನಾಗಿರುತ್ತಾನೆ. ನಾವು ಮಾಡುವ ಪ್ರಾರ್ಥನೆಯನ್ನು ಕೇಳುವ ಒಂದು ಸ್ಥಿತಿಯನ್ನು ಕೊಡಲಿಕ್ಕೆ ದೇವರು ತನ್ನ ಕಿವಿಗಳಿಂದ ಕೇಳುತ್ತಾನೆ. ನಮ್ಮ ಕಿವಿಗಳು ಪರಿಪೂರ್ಣವಾದಂಥ ಒಳ್ಳೆಯದನ್ನು ಕೇಳುವುದಕ್ಕೋಸ್ಕರ ಮಾತ್ರ ಇರಲೇಬೇಕು. ಕಣ್ಣು ಒಳ್ಳೆಯದು ನೋಡಬೇಕು, ನಮ್ಮ ಬಾಯಿ ತುಟಿಗಳು ಒಳ್ಳೆಯದು ಮಾತಾಡಲೇಬೇಕು. ಇದು ಮೇಲುಗಡೆ ಇರುವಂಥ ಈ ಒಂದು ತಲಾಂಶ ಆಗಿರುತ್ತದೆ. ನಾವೇನಾದರೂ ಅದನ್ನೇ ಬಿಟ್ಟು ನಾವೇನಾದರೂ ನಮ್ಮ ಆಲೋಚನೆ ಕಡೆಯಿಂದ ಮಾತಾಡಿದೀವಿ ಅಂತಂದರೂ ಕರ್ತನು ನಮ್ಮ ಮುಖ ನೋಡೋದಿಲ್ಲ, ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ. ನಾವು ಸುಮ್ಮನೆ ಯಾಕಂದರೆ ಹಾಗೆ ಬಂದು ಹೀಗೆ ಏನು ಅವಸರದಕ್ಕೋಸ್ಕರ ಬರುತ್ತೀವಿ, ಅವಸರ ಆದ ನಂತರ ನಾವು ಬಿಟ್ಟು ಬಿಡುತ್ತೇವೆ. ಇದು ನಮ್ಮ ಸ್ವಂತ ಉದ್ದೇಶ. ಇದರಿಂದ ಕರ್ತನಿಗೆ ಯಾವ ಮಹಿಮೆ ಬರುವುದಿಲ್ಲ, ಇದರಿಂದ ಕರ್ತನಿಗೆ ಯಾವ ಮಹಿಮೆ ಬರುವುದಿಲ್ಲ. ನಮ್ಮಿಂದ ಸಭೆಯಾಗಿರುವುದರಿಂದ ನಮ್ಮಿಂದ ಕರ್ತನಿಗೆ ಪರಿಪೂರ್ಣವಾದಂಥ ಮಹಿಮೆಯನ್ನು ಬಂದಿರಬೇಕು. ಪ್ರಿಯರೇ, ಇನ್ನು ಯಾಜಕ ಕಾಂಡದಲ್ಲಿ ನೋಡುತ್ತಿರುವಾಗ ಆಮೇಲೆ ನೀವು ಓದಿಕೊಳ್ಳ್ರಿ. ಪ್ರಿಯರೇ, 23ನೇ ಅಧ್ಯಾಯ 16ರಿಂದ 21ರವರೆಗೆ ಏನು ಹೇಳುತ್ತಾ ಅಂದರೆ, ನೀವೆಲ್ಲರೂ ಕೂಡ ನೈವೇದ್ಯ ತರುತ್ತೀರ, ನಿಮ್ಮ ಹೊಲದಲ್ಲಿ ನಿಮ್ಮ ತೋಟದಲ್ಲಿ ಇರುವಂಥ ಎಲ್ಲ ಹಣ್ಣುಗಳನ್ನು ತರುತ್ತೀರ, ಧಾನ್ಯ ದ್ರಾಕ್ಷಗಳನ್ನು ತರುತ್ತೀರ. ಆದರೂ ಇದನ್ನೆಲ್ಲ ತಂದ ನಂತರ ಇದು ಕರ್ತನ ಮುಂದೆ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಅದನ್ನು ಅಗಲಾಡಿಸಬೇಕು. ಅದನ್ನು ಅಗಲಾಡಿಸಿದ ನಂತರ ಕರ್ತನ ಅದನ್ನು ಆಶೀರ್ವಾದ ಮಾಡ್ತಾನೆ. ಇದು ಒಂದು ದಿನದಿಂದ ಹಿಡಿದು 7 ದಿವಸದ ತನಕ ಪ್ರತಿದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು. ಈ ಪ್ರತಿದಿನ ಭಾಗವಹಿಸುತ್ತಿರುವಾಗ ತಾವು ಮಾಡುತ್ತಿರುವಂಥ ಆ ನೈವೇದ್ಯವನ್ನು, ತಾವು ಮಾಡುತ್ತಿರುವಂಥ ಪ್ರಾರ್ಥನೆಯನ್ನು ದೇವರು ಆಶೀರ್ವಾದ ಮಾಡುತ್ತಾನೆ. ಒಂದು ವೇಳೆ ನಾವು ನೋಡ್ರಿ, ಭಾಳಷ್ಟು ದೂರದಿಂದ ಈ ಒಂದು ಸ್ವಸ್ಥತಾ ಶಾಲೆಗೆ ಬಂದಿದ್ದೀರಿ. ಕೆಲವರು 3 ವಾರ ಬರುತ್ತಿರುತ್ತಾರೆ, ಕೆಲವರು 7 ವಾರ ಬರ್ತಿರುತ್ತಾರೆ, ಕೆಲವರು ಇನ್ನೂ ಸ್ವಲ್ಪ ಜಾಸ್ತಿನೇ. ಸರಿ, ಏನಾದರೂ ಕೆಲವು ವಾರಗಳನ್ನು ಇಟ್ಕೊಂಡು ಬಂದಿರುತ್ತಾರೆ. ಒಂದು ವೇಳೆ 1, 2, 3 ವಾರ ಖಚಿತವಾಗಿ ಕಂಟಿನ್ಯೂ ಆಗಿ ಬಂದಿರ್ತೀರ. ಈ 4ನೇ ವಾರ ಬಂದಾಗ ಏನಾದರೂ ನಿಮ್ಗೆ ಅಡ್ಡಿ ಆಟಂಕಗಳು ಬಂದು ಈ ಒಂದು ಶಾಲೆಗೆ ಬರೋದು ಬಿಟ್ಟಿರುತ್ತೀರಿ. ಬಿಟ್ಟ ನಂತರ ನೀವು ಈ 4ನೇ ವಾರ ಬಿಟ್ಟು 5ನೇ ವಾರ ಬಂದು ಈ ಮಧ್ಯದಲ್ಲಿ 1 ವಾರ ಬಿಟ್ಟಿರುತ್ತೀರಿ. ಈ 5ನೇ ವಾರ ಬಂದು
ಮತ್ತು 5ನೇ ವಾರ ತಗೊಂಡು 4ನೇ ವಾರಕ್ಕೆ ಹಾಕೋಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗುತ್ತಾ? ನನ್ನ ಮಾತು ಅರ್ಥ ಆಗ್ತಾವೆ ನಿಮಗೆ? 3 ವಾರ ಬಂದಿರಿ, 4 ವಾರ ನಿಮಗೇನು ಕೆಲಸ ಇದ್ದವು, ಬಿಟ್ಟಿದ್ದೀರಿ. ಇದರಲ್ಲಿ 7 ವಾರ ಖಚಿತವಾಗಿ ಬರಲೇಬೇಕಾಯಿತು, ಅದು ನಿಮ್ಮ ಇಷ್ಟ. ಒಂದು ವೇಳೆ 7 ವಾರಗಳು ನಾನು ಖಚಿತವಾಗಿ ಬರ್ತೀರಂತ ಒಂದು ನಿರ್ಧಾರ ತೊಗೊಂಡಿದ್ದೀರಿ, ಸರಿ, ಆ ನಿರ್ಧಾರ ತೊಗೊಂಡು ಬರ್ತಿದ್ದೀರಿ. 3 ವಾರ ಬಂದಿರಿ, 4ನೇ ವಾರ ಯಾವುದೇ ಒಂದು ಆತಂಕ ಬಂತು, ಬಿಟ್ಟಿದ್ದೀರಿ. ಒಂದು ವೇಳೆ 5ನೇ ವಾರ ಬಂದು 4ನೇ ವಾರಕ್ಕೆ ಹಾಕಿದರೆ ನಡೀತದ? నడుస్తుందండి? 3 వారాలు చేసి 4వ వారం వదిలిపెట్టి 5వ వారం అటెండ్ అయ్యి 5వ వారం నువ్వు ప్రభా 4వ వారానికి వేసుకొని ఆయన నేను రాలేకపోయాను ఆయన అంటే నడుస్తుందా? ఏమంటే అంటే నడుస్తుందా? అలా నడదు. బైబిల్లో 7 వారాలు పండుగ అంటే ప్రతిరోజు చేయాలి ప్రార్థన, ప్రతిరోజు నైవేద్యం తేవాలి. గనక ఒకరోజు తెచ్చి మళ్ళా సంవత్సరంలో 3 రోజులు ఉన్నాయి కదా, ఎప్పుడో ఒకరోజుసారి చేద్దామంటే నడుస్తుందా? నడదు. కాబట్టి మొదలుపెట్టిన ఆ క్రమ సంఖ్య ఉందో ఆ క్రమములు అలాగే కొనసాగాలి. ನಾವು ಪ್ರಾರಂಭಿಸಿರುವಂಥ ಒಂದು ಕ್ರಮ, ಆ ಉದ್ದೇಶ ಏನಿದೆ ಅದನ್ನು ನಾವು ಪ್ರಾರಂಭಿಸಿದ್ದು ಬಿಟ್ಟು ಬಿಡಲಾರದೆ ಅದನ್ನು ಮುಂದುವರಿಯಲೇಬೇಕು. ಏನಾದರೂ ಮಧ್ಯದಲ್ಲಿ ಬಿಟ್ಟಿದ್ದೀರ ಅಂತಂದರೂ ಅದು ಮತ್ತೆ ನಾವು ಸೇರಿಸಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಹಾಗೇ ಕರ್ತನು 1 ದಿವಸ ಬಿಟ್ಟು 2 ದಿವಸ ಬಿಟ್ಟು 3ನೇ ದಿವಸ ಬರ್ತೀನಿ ಅಂತಂದರೂ ಅದು ಕ್ರಮ ಆಗೋದಿಲ್ಲ. ಅದು ನಿಶ್ಚಯವಾಗಿ ದೇವರು ಅದು ಆಶೀರ್ವಾದ ಮಾಡುವುದಿಲ್ಲ. ಅದಕ್ಕೋಸ್ಕರ ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಒಂದು ಕ್ರಮವಾದಂಥ ಸ್ಥಿತಿ, ಕ್ರಮಬದ್ಧವಾದಂಥ ಒಂದು ನಡತೆಯನ್ನು ನಡಿಲೇಬೇಕು. ಆ ನೈವೇದ್ಯವನ್ನು ಕರ್ತನಿಗೆ ಕೊಡಲೇಬೇಕು. ಆ ನೈವೇದ್ಯವನ್ನು ಕರ್ತನ ಆಶೀರ್ವಾದ ಮಾಡ್ತಾನೆ. ನೀವು ಎಲ್ಲರೂ ಐಕ್ಯತೆಯಿಂದ ಸಮಾಧಾನದಿಂದ ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಬಂದಿವರಾದರೆ ಪವಿತ್ರಾತ್ಮ ದೇವರು ಎಲ್ಲರ ಮೇಲೆ ತನ್ನ ಪವಿತ್ರಾತ್ಮವನ್ನು ಒದಗಿಸಿಕೊಡುತ್ತಾನೆ. ಒಂದು ಬೆಂಕಿ ಸುರುಳಿ ಬಂದಾಗ ಎಲ್ಲರ ಮೇಲೆ ಕೂಡ ಆ ಸಿಡಿಲು ಬಿದ್ದಾಗೆ ಅದು ಸಿಡಿಲು ಒಡೆದು ಎಲ್ಲ ಜನರ ಮೇಲೆ ಬಿದ್ದ ಹಾಗೆ ಪವಿತ್ರಾತ್ಮ ದೇವರು ಎಲ್ಲರ ಮೇಲೆ ಬಂದು ಎಲ್ಲರನ್ನು ಕೂಡ ತನ್ನ ಕೆಲಸಕ್ಕಾಗಿ ಆಯ್ಕೆ ಮಾಡಿಕೊಳ್ಳುತ್ತಾನೆ. ಅದಕ್ಕೋಸ್ಕರ ನಾವು ಚೆನ್ನಾಗಿ ಭಾಳ ಕರದಿಂದ ಇರಲೇಬೇಕು. ಜಾಗೃತೆ ಇಲ್ಲದೆ, ನಾವು ಕ್ರಮವಿಲ್ಲದೆ, ಐಕ್ಯತೆ ಇಲ್ಲದೆ, ಸಮಾಧಾನ ಇಲ್ಲದೆ ದೇವರ ಸನ್ನಿಧಿಗೆ ಎಷ್ಟು ವಾರಗಳು ಬಂದರೂ ಕೂಡ ನಮ್ಮ ಹಣೆಬಾರ ಹಂಗೆ ಅಷ್ಟೇ ಅಲ್ಲೇ ಇರ್ತದೆ. ನಮ್ಮ ಹಣೆಬಾರ ಯಾವನು ಬದಲಿಸೋಕ್ಕಾಗಲ್ಲ. ಕರ್ತನ ಏನು ಹೇಳುತ್ತಾನೆ? ಕ್ರಮಬದ್ಧವಾಗಿ ಬಂದು ನಿಮ್ಮ ಹಣೆಬಾರವನ್ನು ನೀವೇ ಬದಲಾಯಿಸ್ಕೊಳ್ಳಿ. ನಿಮ್ಮ ಹಣೆಬಾರವನ್ನು ನೀವೇ ಬದಲಾಯಿಸ್ಕೊಳ್ಬೋದು. ಅದನ್ನೆಲ್ಲ ಬಿಟ್ಟು ನಿಮ್ಮ ಇಷ್ಟಾನುಸಾರಕ್ಕೆ ನೀವು ಅನುಕೂಲವಾಗಿ ನಡೆಯುವಕ್ಕೋಸ್ಕರ ಇದು ಕರ್ತನಿಗೆ ನಮಗೆ ಇರುವಂಥ ಒಂದು ಸಮಾಧಾನ ಮಧ್ಯದಲ್ಲಿ ಇದು ಇರುವುದಿಲ್ಲ. ಇದರಿಂದ ನಮ್ಮ ಕಷ್ಟಗಳು ಹಂಗೆ ಇರುತ್ತವೆ, ನಮ್ಮ ಪ್ರಾರ್ಥನೆ ಕರ್ತನು ಕೇಳುವುದಿಲ್ಲ. ಇದರಿಂದ ನಾವು ಉದ್ಧಾರ ಆಗಲಿಕ್ಕೆ ಭಾಳಷ್ಟು ಕಡಿಮೆ ಇದೆ. ಏಕತ್ವದಿಂದ ಸಮಯಕ್ಕೆ ಬರಬೇಕು, ಇದೊಂದು ಕ್ರಮ. ಏಕತ್ವದಿಂದ ಪ್ರಾರ್ಥನೆ ಮಾಡಬೇಕು, ಇದೊಂದು ಕ್ರಮ. ಏಕತ್ವದಿಂದ ಮೊಣಕಾಲು ಹಾಕಿಸಬೇಕು, ಇದೊಂದು ಕ್ರಮ. ಹೀಗೆ ಎಲ್ಲ ಕ್ರಮಗಳು ನಾವು ಖಚಿತವಾಗಿ ನಡ್ಕೊಂಡ್ರೆ ತಾನೇ ಕರ್ತನ ಆಶೀರ್ವಾದ ಮಾಡ್ತಾನೆ. ಯಾವ ನೆನಪು ಇಲ್ಲದೆ, ಯಾವ ಆಲೋಚನೆ ಇಲ್ಲದೆ, ಯಾವ ಉದ್ದೇಶವಿಲ್ಲದೆ ನಾನು ಮನೆಯಲ್ಲಿ ಕೂತ್ಕೊಳ್ಳೋದಕ್ಕಿಂತ ಚರ್ಚಿನಾಗ ಕೂತ್ಕೊಳ್ಳೋದು ಒಳ್ಳೆಯದು ಅಂತ ಬರೋದಾದರೆ ನಿಮ್ಮಲ್ಲಿ ಯಾವನು ಬದಲಿಸೋಕ್ಕಾಗಲ್ಲ. ನಿಮ್ಮ ಲಕ್ಷಣಗಳು ಯಾವನು ಬದಲಿಸೋಕ್ಕಾಗಲ್ಲ. ಕರ್ತನ ಏನು ಹೇಳ್ತಾನೆ? ನಮ್ಮಲ್ಲಿ ಇರುವಂಥ ಈ ದುರುದ್ದೇಶವನ್ನು ಬಿಟ್ಟು ಕರ್ತನಲ್ಲಿ ಧ್ಯಾನ ಮಾಡುತ್ತಾ ಒಳ್ಳೆಯ ಉದ್ದೇಶವನ್ನು ನಾವು ಆಯ್ಕೆ ಮಾಡಿಕೊಂಡು ನಾವು ಕರ್ತನಿಗೆ ಮಹಿಮೆ ತರುವಂಥ ಮಕ್ಕಳಾಗಿ ಜೀವನ ಮಾಡಲೇಬೇಕು. ಅಂಥ ಒಂದು ಏಕತ್ವ ಇಲ್ಲದಿದ್ದರೆ ಏನು ಮಾಡಿದ್ರೂ ಉಪಯೋಗವೇ ಇಲ್ಲ, ಸಮಾಧಾನವೂ ಇಲ್ಲ. ಪೂರ್ಣ ಸಮಾಧಾನದಿಂದ ಕರ್ತನನ್ನು ಹುಡುಕಿರಿ, ಪ್ರಾರ್ಥನೆ ಮಾಡಿರಿ ಅಂತ ಆಶೀರ್ವಾದ ಕರ್ತನು ನಿಮ್ಮೆಲ್ಲರಿಗೆ ದಯಪಾಲಿಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಯೇಸು ಕ್ರಿಸ್ತನೇ, ಕರ್ತನೇ, ಸ್ವಾಮಿ, ಸಮಾಧಾನ ಕರ್ತನಾಗಿರುವ ದೇವರೇ,
ನೀನು ನಿನ್ನೆ ಮೊನ್ನೆ ಇವತ್ತು ನಾಳೆನೂ ಸದಾ ನಿಮ್ಮೊಂದಿಗೆ ಇರುವನು ಎಂಬುದಾಗಿ ವಾಕ್ಯದ ಮೂಲಕ ವಾಗ್ದಾನವನ್ನು ಕೊಟ್ಟಿರುವ ಕರ್ತನೆ, ನೀನು ಕೊಟ್ಟಿರುವಂಥ ಈ ವಾಗ್ದಾನವನ್ನು ಸಂಪೂರ್ಣವಾಗಿ ನಾವು ಬಹಳವಾಗಿ ಧ್ಯಾನ ಮಾಡಿಕೊಂಡು ನಿನ್ನನ್ನು ಸ್ತುತಿಸುತ್ತಾ ಒಂದು ಕ್ರಮಬದ್ಧವಾದಂಥ ಸ್ಥಿತಿಯಲ್ಲಿ ನಾವು ನಡೆಯಲು ನಿನ್ನ ಪವಿತ್ರ ಆತ್ಮದ ಮೂಲಕ ನಮ್ಮನ್ನು ಒದಗಿಸಿಕೊಡು, ನಡೆಸು ಎಂಬುದಾಗಿ ನಮ್ಮ ಕರ್ತನು ರಕ್ಷಕನು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೀವಿ ನಮ್ಮ ತಂದೆಯೇ, ಆಮೇನ್.